ನಮ್ಮ ಹೋರಾಟ ಇಲ್ಲಿನ ಇಷ್ಟು ಜನರ ನಾವು ಕರೆತಂದಿರ್ತಕ್ಕಂಥದ್ದು 50 ವರ್ಷದ ಹೋರಾಟದ ಫಲವಾಗಿ ಇವತ್ತಿನ ದಿವಸ ನಾವು ಬಂದಿದ್ದೀವಿ. ಇದು ಒಂದು ಯೋಜನೆ 19 ಯೋಜನೆಗಳಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಒಂದು 19 ಯೋಜನೆಗಳಲ್ಲಿ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ಬಿಟ್ಟು ಒಂದು 19 ಯೋಜನೆಗಳಲ್ಲಿ ಇದು ಒಂದಾಗಿತ್ತು. ಆ 19ರಲ್ಲಿ 17ನೇ ಯೋಜನೆ ಇದಾಗಿರೋದ್ರಿಂದ ಇಲ್ಲಿವರೆಗೂ ಕೂಡ ಬಾಕಿ ಯೋಜನೆಗಳೆಲ್ಲವೂ ಕೂಡ ಫ್ಲಾಪ್ ಆಗೋಯ್ತು. 5 ವರ್ಷಕ್ಕೆಲ್ಲವೂ ಕೂಡ ಮುಗ್ದೋಯ್ತು. ಆದರೆ ಈ ಸರ್ಕಾರಕ್ಕೆ ಪಂಚವಾರ್ಷಿಕ ಯೋಜನೆಗಳು ಎಷ್ಟು ವರ್ಷಕ್ಕೊಮ್ಮೆ ಬರುತ್ತೆ ಅನ್ನೋದ ಅರಿವೇ ಅವ್ರಿಗೆ ಇಲ್ಲದೆ ಇದ್ದಾಗ ಈ ಒಂದು ಯೋಜನೆಯ ಒಂದು ಸಂಖ್ಯೆ ಮರ್ತೋಗಿದೆಯಾ ಅನ್ನೋದು ನಮ್ಮ ಉದ್ದೇಶ. ಯಾಕೆಂದರೆ 50 ವರ್ಷಗಳಾದರೂ ಕೂಡ ಪಂಚವಾರ್ಷಿಕ ಯೋಜನೆಗಳಲ್ಲಿ 50 ವರ್ಷ ತನಕ ದುಡಿತಕ್ಕಂಥ ಒಂದು ವ್ಯವಸ್ಥೆ ಯೋಜನೆ ಉಳಿದಿದೆ ಅಂತಂದರೆ ಅದಕ್ಕೇನಾದ್ರು ಒಂದು ನಿರ್ಣಯ ತಗೋಬೇಕಲ್ವಾ. 5 ವರ್ಷ ಪಂಚವಾರ್ಷಿಕ ಯೋಜನೆ ಅಂದರೆ ಅವರೇ ನಿರೂಪಿಸ್ತಕ್ಕಂಥದ್ದು, ನಾವು ನಿರೂಪಿಸೋದಲ್ಲ. ಇದನ್ನ ಇಲ್ಲಿವರೆಗೂ ನಮ್ಮನ್ನು ಯಾಕೆ ಬಿಟ್ಟಿದ್ದಾರೆ? 5 ವರ್ಷ ನಮ್ಮನ್ನು ತೆಗೆದಾಕ್ಬೋದಿತ್ತಲ್ಲ. ಬಂದಾದ್ರೆ ಇಲ್ಲಿವರೆಗೂ ಬಿಟ್ಕೊಂಡ ತಪ್ಪು ಅವ್ರದ್ದು ಆಗಿರೋದ್ರಿಂದ ನಮ್ಮನ್ನು ಇವತ್ತು ಕನಿಷ್ಠ ವೇತನ ಕೊಟ್ಟು ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಸರ್ಕಾರಿ ನೌಕರರು ಅಂತ ಪರಿಗಣಿಸಿ ನಮಗೆ ಎಲ್ಲ ಏನು ಸೌಲಭ್ಯಗಳಿದ್ದಾವೋ ಅವೆಲ್ಲವನ್ನು ಕೂಡ ನಮಗೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಮತ್ತು ಎರಡನೇದಾಗ ಅವ್ರು ಏನಾದ್ರು ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಕೋರ್ಟಿಗೆ, ಸರ್ಕಾರದ ವಿರುದ್ಧನೇ ನಾವು ಕೋರ್ಟಿಗೆ ಹೋರಾಟ ಮಾಡುವಂಥ ಒಂದು ನಿರ್ಣಯವನ್ನು ನಾವು ಮೂಲಭೂತ ನಾವು ಎಲ್ಲರೂ ತೊಗೊತೀವಿ ಅಂತ ಅನ್ನೋದು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆರು ಸಕ್ಸಸ್ ಆಗಬೇಕು. ಏನೇ ಯೋಜನೆಗಳನ್ನು ತೆಗೆದುಬಿಟ್ಟು ಇವತ್ತು ಮೊಟ್ಟೆ ಕೊಡ್ಬೋದಾಗಲಿ ಯಾವುದೇ ಕೊಡ್ಬೋದಾಗಲಿ ಎಲ್ಲ ನಮ್ಮ ವ್ಯವಸ್ಥೆ ಮೇಲೆ ವ್ಯವಸ್ಥೆ ಅಂತ ಹೇಳ್ತಾರೆ ಅಧಿಕಾರಿಗಳು. ವ್ಯವಸ್ಥೆ ಅಂದರೆ ಯಾರು? ವ್ಯವಸ್ಥೆ ಅಂದರೆ ಯಾರು? ನಾವು ಹಾಗಂತ ಮೀಡಿಯಾದವ್ರನ್ನೂ ಕೂಡ ಕೇಳ್ತೀವಿ. ವ್ಯವಸ್ಥೆ ಅಂತ ಅನ್ನೋದನ್ನು ನಾವು ಸರ್ಕಾರದವರು ಮಾಡಿರ್ತಕ್ಕಂಥದ್ದು. ಆ ವ್ಯವಸ್ಥೆ ಕಾರ್ಯಕರ್ತ ಮೇಲೆ ಹೊರೆ ಬೀಳ್ತಾ ಇದೆ. ಯಾಕೆಂದರೆ ಕೈಯಿಂದ ತಾಳಿ ಸರಗಳನ್ನು ಮಾರಾಟ ಮಾಡಿ ಮನೆಯಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳಲ್ಲಿ ಸಾಲ ತಗೊಂಡು ಇವತ್ತು ಮೊಟ್ಟೆಗಳನ್ನು ಕೊಡುವಂಥ ವಿತರಣೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ರಾಜ್ಯ ಸರ್ಕಾರ ಒಂದೇ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರದವ್ರು ಆಗಿರ್ಬೋದು, ಆದರೆ ರಾಜ್ಯ ಸರ್ಕಾರ ಕೆಲಸನೂ ಕೂಡ ನಮ್ಮ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ. ಆ ವ್ಯವಸ್ಥೆ ನನ್ನ ಮೇಲೆ ಇರಬಾರ್ದು ಅಂತ ನನ್ನ ಒಂದು ವಿನಂತಿ. ಶಕುಂತಲಾ, ಭದ್ರಾವತಿ.